ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಂದು ನಾವು ನಿಮಗೆ ವಿಶೇಷ ತಿನಿಸು ತೋರಿಸುತ್ತೇವೆ. ಅದು ಪಾತೋಳಿ. ಅದು ಅತಿ ಪ್ರಿಯವಾದ ಕೊಂಕಣಿ ಡಿಶ್ ಅಂತ ಆಗಿದ್ದು 15ರಂದು ಕ್ರಿಶ್ಚಿಯನ್ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ತಯಾರಿಸಲಾಗುತ್ತದೆ. ಪಾತೋಳಿ ರುಚಿಯಾಗಿದ್ದು ಮಾತ್ರವಲ್ಲ, ಸಂಸ್ಕೃತಿ ಪೂರ್ಣ ಕೂಡ. ಸೊ ಈ ಅದ್ಭುತ ತಿನಿಸನ್ನು ಹೇಗೆ ತಯಾರಿಸಬೇಕೆಂದು ಕಲಿಯೋಣ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನಿಮಗೆ ಮುಟ್ಟಾಂಬು ತಂದು ಕೊಂಕಣಿಯಲ್ಲಿ ಹೇಳ್ತೀವಿ, ಅದು ತಗೋಬಹುದು. ಅದಾದಮೇಲೆ ಪೌಡರ್ ಮಾಡಬೇಕು. ನೀರನ್ನು ಆ್ಯಡ್ ಮಾಡಬೇಡಿ. ಬಿಸಿ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಚೆನ್ನಾಗಿ ಕಲಿಸಿ. ಇದರಿಂದ ದಪ್ಪತೆಯನ್ನು ನೋಡಬಹುದು. ಒಂದು ಬಾಣಲೆಯಲ್ಲಿ ನಾವು ರೋಸ್ಟ್ ಬೇಕಾಗಿದ್ದ ಕೊಬ್ಬರಿ ತುರಿ, ಅದಾದಮೇಲೆ ಬೆಲ್ಲ, ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಮಾಡ್ತೀವಿ, ಅದನ್ನು ಚೆನ್ನಾಗಿ ಹುರಿಬೇಕು. ಸೊ ಅದಾದಮೇಲೆ ಅದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತೀವಿ. ಈ ಥರ ಮಾಡಿದ್ರೆ ಹಾಳಾಗಲ್ಲ ಮತ್ತು ಜಾಸ್ತಿ ದಿನ ನಾವು ತಿನ್ಬೋದು. 1-2ಕ್ಕಿಂತ ಗ್ರೇಟರ್ ದ್ಯಾನ್ ಜಾಸ್ತಿ ದಿನ ತಿನ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಆಗಿರೋದನ್ನು ನೋಡ್ಬೋದು. ಸೊ ಇಲಾಚಿ ಪೌಡರ್ ಕೂಡ ಹಾಗೆ ಸ್ವಲ್ಪ ಫ್ರಾಗ್ರೆನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾವು ಟರ್ಮರಿಕ್ ಲೀವ್ಸ್ ಅಂತ ಅರಿಶಿಣ ಎಲೆಯನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಅಕ್ಕಿ ಹಿಟ್ಟಿನ ಮೃದುವಾದ ಒಂದು ಸಣ್ಣ ಸ್ತರವನ್ನು ಹಾಸಿ. ಸೊ ಇದು ಚೆನ್ನಾಗಿ ಈ ಥರ ಮಾಡಬೇಕು. ನೀವು ಸ್ಪೂನ್ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಕೈಯಲ್ಲಿ ಮಾಡಬೇಡ ಆದರೆ. ಹತ್ರ ಅರಿಶಿಣ ಎಲೆ ಒಂದು 10-12 ಇದ್ದಿತ್ತು. ಅದಾದಮೇಲೆ ನನ್ನ ಹತ್ರ ಇದು ಜಾಕ್ ಫ್ರೂಟ್ ಎಲೆ ಹೇಳ್ಬೋದು, ಪೋಣಸ್ ಕೊಂಕಣಿಯಲ್ಲಿ ಹೇಳ್ತೀವಿ, ಅದು ಎಲೆ ಕೂಡ ಇದ್ದಿತ್ತು. ನಾವು ಅದಕ್ಕೂ ಕೂಡ ಸ್ಟಫಿಂಗ್ ಹಾಕಿದ್ದೀವಿ. ಅದು ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಬೇಗ ಹೋಗಿ ಈ ವಿಡಿಯೋಗೆ ಒಂದು ಥಮ್ಸ್ ಅಪ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೊಬ್ಬರಿ ತುರಿ ರಿಚ್ ಇನ್ ಹೆಲ್ತಿ ಫ್ಯಾಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಸಪೋರ್ಟ್ ಸ್ಕಿನ್ಗೆ, ಹೇರ್ ಹೆಲ್ತ್ಗೆ ಚೆನ್ನಾಗಿ. ಮತ್ತು ಜಾಗ್ರಿ ನಿಮ್ಗೆ ಗೊತ್ತಿರ್ಬೋದು, ಅದು ಕೂಡ ಮಿನರಲ್ಸ್, ವೈಟಮಿನ್ಸ್ ಮತ್ತು ಹೆಲ್ಪಿಂಗ್ ಇನ್ ಹಾರ್ಮೋನಲ್ ಬ್ಯಾಲೆನ್ಸ್ ಅದಕ್ಕೆ. ಮತ್ತು ಟರ್ಮರಿಕ್ ಲೀವ್ಸ್ ಇದು ಒಂದು ಅರೋಮ್ಯಾಟಿಕ್ ಫ್ಲೇವರ್ ಅಂತ ಹೇಳ್ಬೋದು. ಸೊ ದೇ ಏಡ್ ಇನ್ ಡಿಟಾಕ್ಸಿಫೈಯಿಂಗ್ ದ ಬಾಡಿ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಇದರ ಮಧ್ಯದಲ್ಲಿ ನಾವು ಕೊಬ್ಬರಿ ಬೆಲ್ಲ ಮಿಶ್ರಣವನ್ನು ಒಂದು ಚಮಚವನ್ನು ಹಾಕ್ತೀವಿ ಅಷ್ಟೇ. ಈ ಥರ ನಾವು ಕ್ಲೋಸ್ ಮಾಡಬೇಕು. ಸೊ ಅದು ಓಪನ್ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡಬೇಕು. ನಾವಿಲ್ಲಿ ಜಾಕ್ ಫ್ರೂಟ್ ನೋಡಿದ್ದೀವಲ್ವಾ, ಈ ಥರ ಪಾಕೆಟ್ ಮಾಡಿ ದೆನ್ ವಿದೌಟ್ ಕ್ಲಿಪ್ಪಿಂಗ್ ಎನಿಥಿಂಗ್ ನಾವು ಡೈರೆಕ್ಟ್ ಈ ಥರ ಮಾಡ್ತೀವಿ. ಸೊ ಇದು ಹೊರಗೆ ಬರಲ್ಲ. ಸೊ ನೋಡ್ಬೋದು. ಬೇರೆ ಎಲೆಗಳು ಕೂಡ ಹೀಗೆ ಮುಚ್ಚಿ ಮಡಚಿ ಮತ್ತು ಉಳಿದ ಎಲೆಗಳಿಗೂ ಇದೇ ರೀತಿ ಮಾಡಿ. ಇಲ್ಲಿ ನೋಡ್ಬೋದು, ಎಲ್ಲ ಮುಚ್ಚಿ ಮಡಚಿ ಆಯಿತು, ಎಲ್ಲ ಕ್ಲೋಸಿಂಗ್ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಡೈರೆಕ್ಟ್ ನಾವು ಈಗ ಬೇಯಿಸಬೇಕು. ಅದಕ್ಕೋಸ್ಕರ ನಾವು ಕೊಂಕಣಿಯಲ್ಲಿ ತೊಂದೋರ್ ಅಂತ ಹೇಳ್ತೀವಿ. ಸೊ ಇದನ್ನು ನೀರು ಹಾಕಿ ಸ್ವಲ್ಪ ಅದು ಮುಂಚೆನೇ ನಾವು ಇಡಬೇಕು. ಕ್ಲೋಸ್ ಮಾಡಬೇಕು. ಒಂದು 15-20 ನಿಮಿಷಗಳ ಕಾಲ ಈ ಥರ ಬೇಯಿಸಬೇಕು. ಅದಾದಮೇಲೆ ನೀವು ನೋಡ್ಬೋದು ಈ ಥರ ಬಂದಿದೆ. ಇಟ್ ಈಸ್ ವೆರಿ ಯಮ್ಮಿ ಗಾಯ್ಸ್. ಮನೆಯಲ್ಲಿ ಏನು ಹೇಳ್ಬೋದು, ಫುಲ್ ಅರೋಮ್ಯಾಟಿಕ್ ಫ್ಲೇವರೇ ಅರಿಶಿನ ಎಲ್ಲದು. ಸೊ ಎಷ್ಟು ಕ್ಲಿಯರಾಗಿ ಚೆಂದಾಗಿ ಬಂದಿದೆ ಅಲ್ವಾ. ನನಗಂತೂ ತುಂಬ ಹಸಿವೆ ಆಯಿತು. ನಾನಂತೂ ಸ್ಟಾರ್ಟ್ ಮಾಡಿದ್ದೀನಿ ತಿನ್ನಲಿಕ್ಕೆ. ಚೆನ್ನಾಗಿ ಬಂದಿದೆ ಸ್ಟಫಿಂಗ್. ಸೊ ನೀವು ಕೂಡ ತಿನ್ನಿ, ಎಂಜಾಯ್ ಮಾಡಿ. ಮತ್ತೇನು ಗೊತ್ತಾ, ಡೋಂಟ್ ಮೈಂಡ್, ಓಕೆ, ನಾನು ಇಂಗ್ಲೀಷ್, ಕನ್ನಡ, ಹಿಂದಿ, ಕೊಂಕಣಿ ಎಲ್ಲ ಯೂಸ್ ಮಾಡ್ತೀನಿ ಅಂತ. ಬಟ್ ನಿಮಗೆ ಅರ್ಥ ಆಗುತ್ತಲ್ವಾ. ಮತ್ತೊಮ್ಮೆ ಭೇಟಿಯಾಗೋಣ. ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡು ನಾಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.